ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 12ನೇ ಅಧ್ಯಾಯ 35ನೇ ವಚನ. ಯೇಸು ಅವರಿಗೆ, ಇನ್ನೂ ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ. ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಕರ್ತನಲ್ಲಿರುವ ಪ್ರೀತಿ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಯೇಸು ಕರ್ತನ್ ನಿಮ್ಮೊಡನೆ ಮಾತನಾಡುವವರಾಗಿ ಇದ್ದಾರೆ. ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳಲ್ಲೂ ಸಹ ಕತ್ತಲೆಯ ಕಾರ್ಯಗಳು ಅತಿ ಹೆಚ್ಚಾಗಿ ಈ ಕಡೆಯ ದಿನಮಾನಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇಂದು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದ ಪರಿಸ್ಥಿತಿಗಳಲ್ಲಿ ಕತ್ತಲೆ ಇದೆಯಾ? ಕತ್ತಲೆಗೆ ಕಾರಣ ಸೈತಾನನು. ಅವನು ಪ್ರೀತಿಯಿಂದಲೂ ನಯವಾದಂತಹ ವಂಚನೆಯ ಮಾತುಗಳಿಂದಲೂ ಸಹ ನಿಮ್ಮ ಜೀವಿತಗಳನ್ನು ಅಲಂಕರಿಸುತ್ತಲೂ ದಿನೇ ದಿನೇ ಅಲ್ಪವಾಗಿ ಯೇಸು ಕರ್ತನಿಂದ ದೂರವಾಗಿ ನಿತ್ಯವಾದಂತಹ ಕತ್ತಲೆಗೆ ಹೋಗುವ ಹಾಗೆ ಮಾರ್ಪಡಿಸುವಂಥದ್ದೇ ಅವನ ಆಲೋಚನೆಗಳಾಗಿರುತ್ತದೆ. ನಿಜವಾದಂಥ ಬೆಳಕು ಯೇಸು ಕರ್ತನು. ಆತನಲ್ಲೇ ಎಷ್ಟೂ ಸಹ ಕತ್ತಲೆಯಾದಂಥದ್ದಿಲ್ಲ. ಆದುದರಿಂದಲೇ ಯೇಸು ಕರ್ತನನ್ನು ನೀವು ಅಲಂಕರಿಸಿಕೊಂಡವರಾಗಿ, ಅಂಗೀಕರಿಸಿಕೊಂಡವರಾಗಿ ಜೀವಿಸುವಾಗ ನಿಮ್ಮ ಜೀವಿತದಲ್ಲಿ ಕತ್ತಲೆಯನ್ನು, ನಿಮ್ಮ ಕುಟುಂಬಗಳಲ್ಲಿ ಕತ್ತಲೆಗಳನ್ನು ಉಂಟು ಮಾಡಲಿಕ್ಕೆ ಬರುವಂತಹ ಎಲ್ಲ ಪಿಶಾಚನ ಕ್ರಿಯೆಗಳು ಅಗಲಿ ಹೋಗಲ್ಪಡುತ್ತದೆ. ಬೆಳಕನ್ನು ಅಪ್ಪಿಕೊಳ್ಳಿರಿ, ಅಂಧಕಾರವು ನಿಮ್ಮನ್ನು ಬಿಟ್ಟು ಹೋಗಲ್ಪಡುತ್ತದೆ. ಕರ್ತನು ಎಂದೆಂದಿಗೂ ಸಹ ನಿಮಗೆ ಬೆಳಕನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಬಿಡಲಿಕ್ಕಾಗದೇ ಇರುವಂಥ ಪ್ರತಿಯೊಂದು ಸ್ವಭಾವಗಳು, ಪ್ರತಿಯೊಂದು ತಪ್ಪಾದಂಥ ಕಾರ್ಯಗಳನ್ನು ಸಹ ಕರ್ತನು ಬಿಡಿಸಲಿಕ್ಕೆ ಶಕ್ತನು. ಆದರೆ ನೀವು ಬೆಳಕನ್ನು ನೋಡುವಂಥ ಆಸೆ ಇರಬೇಕು. ಆಸೆ ಮಾತ್ರವಲ್ಲದೆ ಆ ಬೆಳಕನ್ನು ಅಪ್ಪಿಕೊಳ್ಳುವಂತಹ ವಿಧೇಯತೆ, ದೀನತೆ ನಿಮ್ಮ ಜೀವಿತದಲ್ಲಿರುವುದಾದರೆ ಯೇಸು ಕರ್ತನು ನಿಮ್ಮನ್ನು ಅಪ್ಪಿಕೊಂಡು ನಡೆಸುವ ದೇವರಾಗಿದ್ದಾರೆ. ಆಗ ನೀವು ಇತರರಿಗೂ ಸಹ ಬೆಳಕನ್ನು ಕೊಡುವ ಹಾಗೆ ನಿಮ್ಮನ್ನೇ ಆತನು ಬೆಳಕಾಗಿ ಮಾರ್ಪಡಿಸುವನು. ಆತನ ನಿಜವಾದಂಥ ಬೆಳಕು, ಆತನ ಬೆಳಕಿನ ಪ್ರಭೆಯನ್ನು ಹೊಂದಿಕೊಂಡಂಥ ನಿಮ್ಮನ್ನು ಸಹ ಆತನು ನಿತ್ಯವಾದಂಥ ಬೆಳಕಾಗಿ ಮಾರ್ಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ಆತನು ಇರುವಂತಹ ಸಮಯಗಳಲ್ಲೇ, ನಿಮಗೆ ಕೊಟ್ಟಿರುವಂಥ ಈ ಜೀವಿತದಲ್ಲೇ ಅವರನ್ನು ಅಂಗೀಕರಿಸಿಕೊಳ್ಳುವುದಾದರೆ, ಅವರನ್ನು ಅನುಸರಿಸಿ ನಡೆಯುವುದಾದರೆ ಕರ್ತನು ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಕತ್ತಲೆಯಲ್ಲಿರುವಂತಹ ಈ ಸಹೋದರ ಸಹೋದರಿ, ಇವರ ಕುಟುಂಬದ ಜೀವಿತಗಳನ್ನು ನೀವು ಮಾರ್ಪಡಿಸಿ ಇವರಲ್ಲಿ ಬೆಳಕಾಗಿದ್ದುಕೊಂಡು ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.